ಸೈಲೆಂಟ್ ಆಗಿದ್ದಾರೆ ಅನ್ನುವಂಥ ಭಾವನೆ ಇತ್ತು. ಎಲ್ಲರೂ ಕೂಡ ಅದೇ ರೀತಿಯಲ್ಲಿ ಕೂಡ ಭಾವನಿಸ್ಕೊಂಡಿದ್ರು. ಆದರೆ ಈಗ ಸ್ಪಷ್ಟವಾಗ್ತಾ ಇದೆ, ಯತ್ನಾಳ್ ಅವರು ಇವತ್ತು ಯುಗಾದಿ ಹೊಸ ವರ್ಷ ಅಂತಲೇ ಕರೆಸ್ಕೊಳ್ಳುತ್ತೆ. ಈ ಸಂದರ್ಭದಲ್ಲಿ ಹೊಸ ಪಕ್ಷವನ್ನು ಕಟ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅವರು ಹೊಸ ಪಕ್ಷವನ್ನು ಕಟ್ತೀನಿ ಅನ್ನೋ ಬದಲಾಗಿ ಹೊಸದಾಗಿ ಪಕ್ಷವನ್ನು ಕಟ್ತೀನಿ ಅನ್ನುವಂಥ ಮಾತು ಹೇಳಿದರೆ ಬಹುಶಃ ಎಲ್ಲರೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ರು. ಆದರೆ ಇವತ್ತಿನ ವಿದ್ಯಮಾನದಲ್ಲಿ ಅಥವಾ ಇವತ್ತಿನ ಕಾಲಘಟ್ಟದಲ್ಲಿ ಹೊಸ ಪಕ್ಷವನ್ನು ಕಟ್ಟಿದಂಥದ್ದು ಅಷ್ಟು ಸುಲಭದ ಮಾತಲ್ಲ. ಯಾಕೆಂತಂದರೆ ನಾವು ಒಂದು ಗಮನಿಸ್ಬೋದು, ಕರ್ನಾಟಕದಲ್ಲಿ JDS ಇಷ್ಟು ವರ್ಷಗಳ ಕಾಲ ಅಸ್ತಿತ್ವದಲ್ಲಿದ್ದರೂ ಕೂಡ ಇವತ್ತಿಗೂ ಕೂಡ 1-2 ಸೀಟ್ಗಳನ್ನು ಪಡೆಯೋದಕ್ಕೂ ಕೂಡ ಭಾಳಷ್ಟು ಕಷ್ಟ ಇದೆ. ಸೊ ಅಂಥದ್ರಲ್ಲಿ ಪ್ರತಿಯಾಗಿ ಹೊಸದಾಗಿ ಪಕ್ಷವನ್ನು ಕಟ್ತೀನಿ ಅಂತ ಹೊರಟಿರ್ತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ. ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ನಿಜಕ್ಕೂ ಲಿಂಗಾಯತರ ಪ್ರಾಬಲ್ಯ ಇದೆ. ಸೊ ಇವತ್ತಿಗೂ ಕೂಡ BJPಯಲ್ಲಿ ಲಿಂಗಾಯತ ಪಕ್ಷ ಅಥವಾ ಲಿಂಗಾಯತರನ್ನ ನಂಬಿರುವಂಥ ಪಕ್ಷ ಅನ್ನುವಂಥ ಒಂದು ಪಟ್ಟಿ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ನಿಜಕ್ಕೂ ಬಿಜಾಪುರ ಕ್ಷೇತ್ರದಲ್ಲಿ ಯತ್ನಾಳ್ ಅವರ ಹಿಡಿತ ಭಾಳಷ್ಟಿದೆ. ಆದರೆ ಅವರು ಯಾವ ರೀತಿಯಾಗಿ ಪಕ್ಷವನ್ನು ಕಟ್ತಾರೆ ಅನ್ನೋಂಥದ್ದು ಈಗ ಬಹಳ ಕುತೂಹಲ ಇರತಕ್ಕಂಥದ್ದು. ಯಾಕಂತಂದರೆ ಈಗ ಅವ್ರ ಜೊತೆಯಲ್ಲಿ ಖಂಡಿತವಾಗ್ಲೂ ರಮೇಶ್ ಜಾರಕಿಹೊಳಿ ಆಗಿರ್ಬೋದು ಅನೇಕರಿದ್ದಾರೆ. ಹೊಸ ಪಕ್ಷ ಕಟ್ಟರೆ ನಿಜಕ್ಕೂ ಅವ್ರ ಜೊತೆಯಲ್ಲಿ ಹೋಗ್ತಾರಾ ಅನ್ನುವಂಥದ್ದು ಮೊದಲನೇ ಪ್ರಶ್ನೆ. ಅದರ ಜೊತೆಯಾಗಿ ಇವತ್ತಿನ ವಿದ್ಯಮಾನದಲ್ಲಿ ಪಕ್ಷ ಕಟ್ಟಬೇಕು ಅಂತಂದರೆ ಭಾಳಷ್ಟು ಹಣ ಬೇಕು. ಇವತ್ತಿಗೂ ಕೂಡ ನಾವು ನೋಡ್ಬೋದು, ನೇರವಾಗಿ ಮಾತನಾಡೋದಾದರೆ ಇವತ್ತು ಪಕ್ಷ ಕಟ್ಟಂಥದ್ದು ಅಷ್ಟು ಸುಲಭದ ಮಾತಲ್ಲ. ಕಾರ್ಯಕರ್ತರು ಬೇಕು, ಕಾರ್ಯಕರ್ತರು ಸುಮ್ಮನೆ ಬರೋದಿಲ್ಲ, ಮತ್ತು ನಾಯಕರು ಎಷ್ಟೇ ಪ್ರಭಾವಿಗಳಾಗಿದ್ದರೂ ಅದು ಮತಗಳಾಗಿ ಪರಿವರ್ತನೆ ಆಗುವಂಥದ್ದು ಭಾಳ ಕಷ್ಟ. ಇವತ್ತಿನ ಒಂದು ಕಾಂಗ್ರೆಸ್ ಮತ್ತು BJPಯ ನಡುವಿನ ರಾಷ್ಟ್ರೀಯ ಪಕ್ಷಗಳ ನಡುವೆ ಪ್ರಾದೇಶಿಕ ಪಕ್ಷಗಳು ಅಷ್ಟು ತಲೆ ಎತ್ತುವಂಥದ್ದು ಅಷ್ಟು ಸುಲಭವಲ್ಲ. ಯಾಕೆಂತಂದರೆ ಆಮ್ ಆದ್ಮಿ ಪಕ್ಷ ಕೂಡ ಕರ್ನಾಟಕದಲ್ಲಿ ಭಾಳ ಒಂದಷ್ಟು ನಾವು ಗೆದ್ದು ಬಿಡ್ತೀವಿ ಅನ್ನುವಂಥ ಒಂದು ರೀತಿಯಲ್ಲಿ ಬಂತು. ಆದರೆ ಕರ್ನಾಟಕದಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಇವತ್ತಿಗೂ ಕೂಡ ಜನ ತಿರುಗಿ ನೋಡುವಂಥ ಪ್ರಮೇಯ ಕೂಡ ಇಲ್ಲ. ಸೊ ಹಾಗಾಗಿ ಯಾವ ರೀತಿಯಾದಂಥ ಪಕ್ಷವನ್ನು ಕಟ್ತಾರೆ. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ರಾಜಕೀಯವಾದಂಥ ಬೆಳವಣಿಗೆಗಳು BJP ಪಾಳದಲ್ಲಿ ಆಗುವ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಯಾಕೆ ಅಂತಂದ್ರೆ ನೋಡಿ, ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಕೂಡ ಕರೆಯುವಂಥದ್ದು ಇವತ್ತು ನಿನ್ನೆ ಪ್ರಮೋದ್ ಮುತಾಲಿಕ್ ಅವರು ಉಚ್ಚಾಟನೆಯನ್ನು ವಾಪಸ್ ಪಡಿಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಳ್ತೀವಿ ಅಂತ ಹೇಳಿರುವಂಥದ್ದು. ಹಿಂದೂ ನಾಯಕರೆಲ್ಲರೂ ಕೂಡ, ಹಿಂದೂ ಪರ ಸಂಘಟನೆಗಳೆಲ್ಲವೂ ಕೂಡ ಯತ್ನಾಳ್ ಅವರ ಬೆನ್ನಿಗೆ ನಿಲ್ಲುವಂಥ ಕೆಲಸಗಳು ಮಾಡಲಾಗ್ತಾ ಇದೆ. ಇವತ್ತು ಇಂಥ ಸಂದರ್ಭದಲ್ಲಿ ಹೊಸ ಪಕ್ಷವನ್ನು ಕಟ್ತೀನಿ ಅಂತ ಹೋದರೆ ಮುಂಬರುವಂಥ ದಿನದಲ್ಲಿ ಎಲ್ಲೋ ಒಂದು ಕಡೆ ಹಿಂದೂ ಮತಗಳಲ್ಲೇ ಸ್ಪ್ಲಿಟ್ ಆಗುವಂಥ ಸಾಧ್ಯತೆಗಳು ದಟ್ಟವಾಗಿ ಬರ್ತಿರೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿ ಶ್ರೀಲಕ್ಷ್ಮಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಲಕ್ಷ್ಮಿ ನೋಡಿ, ಈಗ ಒಂದು ಕಡೆ ಉಚ್ಚಾಟನೆ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ, ಇಲ್ವಾ ಹೊಸ ಪಕ್ಷ ಕಟ್ತೀನಿ ಅಂತೇಳಿ ಏನಾಗಬಹುದು ಅಂತ ಆಸ್ ಆಫ್ ನಾವು ನೋಡ್ತಾ ಇದ್ರೆ ನಾಗೇಂದ್ರ, ಇದೇನು ಬಹಳ ಆಶ್ಚರ್ಯದ ವಿಚಾರ ಏನೂ ಅಲ್ಲ. ಯಾಕಂತಂದ್ರೆ ಎರಡು ಆಯ್ಕೆ ಇರೋದು. ಒಂದು, ವಾಪಸ್ BJPಗೆ ಕರ್ಕೊಳ್ಬಹುದು, ಅಕಸ್ಮಾತ್ ಕರ್ಕೊಳ್ದೇ ಇದ್ರೆ. ಯಾಕಂತಂದ್ರೆ ಯಾವುದೇ ಕಾರಣಕ್ಕೂ ಅವರು ಯಡಿಯೂರಪ್ಪ ಅವ್ರ ಜೊತೆ ಸಂಧಾನ ಮಾಡ್ಕೊಂಡು ಹೋಗೋ ಪ್ರಶ್ನೆ, ರಾಜಿ ಸಂಧಾನ ಅಂತೂ ಆ ಲಕ್ಷಣಗಳೇ ಕಂಡು ಬರ್ತಾ ಇಲ್ಲ. ಹಾಗೆ ಕಾನ್ಫ್ಲಿಕ್ಟಲ್ಲೇ ಮುಂದುವರ್ಕೊಂಡು ಹೋದರೆ ಅದು ಪಾರ್ಟಿಗೆ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಯತ್ನಾಳ್ ಅವರು BJPಗೆ ವಾಪಸ್ ಹೋಗುವ ಸಾಧ್ಯತೆಗಳು ಕಡಿಮೆ ಅಂತ ಈ ಕ್ಷಣಕ್ಕೆ ಅನ್ನಿಸ್ತಾ ಇದೆ. ಇನ್ನೊಂದು, ಹೊಸ ಪಕ್ಷವನ್ನು ಕಟ್ಟುವ ಸಾಧ್ಯತೆಗಳು ಖಂಡಿತವಾಗ್ಲೂ ಜಾಸ್ತಿ ಇದೆ, ಹೆಚ್ಚಳವಾಗಿದೆ. ಯಾಕಂತ ಹೇಳಿದ್ರೆ ನೋಡಿ, ಉತ್ತರ ಭಾರತದಲ್ಲಿ ಇರುವ BJP ಅದು ಪಕ್ಕಾ ಹಿಂದುತ್ವದ BJP, ಅದು ಪಕ್ಕಾ ಸಿದ್ಧಾಂತದ BJP. ಆದರೆ ದಕ್ಷಿಣ ಭಾರತದಲ್ಲಿ ಹಾಗೆ BJPಯನ್ನು ಕಟ್ಟೋದಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಇವತ್ತು ದಕ್ಷಿಣ ಭಾರತದಲ್ಲಿ ಮೋದಿ ಅಲೆ ಮತ್ತು ಇನ್ನಿತರ ಕಾರಣಗಳಿಗಾಗಿ ಇಲ್ಲಿನ ಕಾರ್ಯಕರ್ತರು, ಇಲ್ಲಿನ ಮತದಾರರು, ಇಲ್ಲಿನ BJP ಫ್ಯಾನ್ಸ್ ಅಥವಾ ವೋಟರ್ ಬೇಸ್ ಏನಿದೆ ಅದು ಈ ಹಾರ್ಡ್ ಕೋರ್ ಹಿಂದುತ್ವದ ಕಡೆ ನೋಡ್ತಾ ಇದೆ. ಸಿದ್ಧಾಂತ ಇನ್ನಷ್ಟು ಬೇಕು ಅಂತ ಬಯಸ್ತಾ ಇದೆ ಅನ್ನೋಂಥ ಮಾತಿತ್ತು. ಕಳೆದ ವಿಧಾನಸಭಾ ಚುನಾವಣೆ ಟೈಮಲ್ಲೇ ಈ ಮಾತಿತ್ತು. ಇಲ್ಲಿನ BJP ಅದು ಕೇವಲ ಒಂದು ರಾಜಕೀಯ ಪಕ್ಷವೇ ಹೊರತು ಅದು ಹಿಂದೂಗಳ ಪಕ್ಷ ಅಂತ ಏನು ಉತ್ತರ ಭಾರತದಲ್ಲಿ ಇದೆಯಲ್ಲ ಆ ರೀತಿನಲ್ಲಿ ಇಲ್ಲ ಅನ್ನೋ ಅಸಮಾಧಾನದ ಮಾತುಗಳು ಕೇಳಿ ಬರ್ತಾ ಇತ್ತು. ಸೊ ಇದಕ್ಕೊಂದು ಆಲ್ಟರ್ನೇಟಿವ್ ಬೇಕು, ನಮ್ಮದೇ ಆದಂದ್ರೆ ಅಥವಾ ಹಿಂದೂಗಳ ಹಿತಾಸಕ್ತಿಯನ್ನೇ ಬಯಸುವಂತಹ ಒಂದು ಪಕ್ಷ ಬೇಕು ಅನ್ನೋಂಥ ಒಂದು ಕೂಗು ಕೂಡ ಎದ್ದು ಬಂದಿತ್ತು. ಸೊ ಮಹಾರಾಷ್ಟ್ರದಲ್ಲಿ ನಾವು ನೋಡಿದ್ರೆ ಆ ಥರ ಬಂದಿದ್ದು ಬಾಳ್ ಠಾಕ್ರೆ ಕಾಲದಲ್ಲಿ ಶಿವಸೇನಾ ಬಂದಿದ್ದಂಥದ್ದು. ಹಾಗೆ ಆ ಥರದ ಒಂದು ಫೆನಾಮಿನ ಕರ್ನಾಟಕದಲ್ಲೂ ಬೇಕು, ಅದು ಹಿಂದೂಗಳ ಹಿತಾಸಕ್ತಿಯನ್ನು ಕಾಯುತ್ತೆ ಅನ್ನುವಂಥ ಒಂದು ಕೂಗು ಪ್ರಬಲವಾಗಿ ಕಳೆದ 1.5 ವರ್ಷದಿಂದನೂ ಕೂಡ ಇದೆ. ಅದರಲ್ಲಿ ನಾಯಕತ್ವ ಯಾರು ವಹಿಸಬೇಕು ಅಂತ ನೋಡ್ತಾ ಬಂದಾಗ
ಈಗಾಗಲೇ ರಾಜ್ಯದಲ್ಲಿ ಇರುವಂತಹ ಹಲವರು ಆಕ್ಟಿವಿಸ್ಟ್ಗಳಿದ್ದಾರೆ, ಆದರೆ ಒಬ್ಬ ಪ್ರಬಲ ರಾಜಕಾರಣಿ ಬೇಕು. ಮತ್ತೊಂದು ಕಡೆ ನಾವು ಬಿಜೆಪಿಯಲ್ಲಿ ನೋಡೋದಾದ್ರೆ ಹಿಂದುತ್ವದ ಮುಖ ಅಂತ ಅತ್ಯಂತ ಪ್ರಬಲವಾಗಿ ಗುರುತಿಸಿಕೊಂಡು ಸಮುದಾಯದ ಒಂದು ಬೆಂಬಲವೂ ಇರ್ತಕ್ಕಂಥ ರಾಜಕಾರಣಿ ಯಾರೂ ಇಲ್ಲ, ತುಂಬ ಕಡಿಮೆ ಅಂತ ಹೇಳ್ಬೋದು. ಯಾರೂ ಇಲ್ಲ ಆಲ್ಮೋಸ್ಟ್ ಅನ್ನೋಷ್ಟು ಕಡಿಮೆ ಬಿಜೆಪಿನಲ್ಲಿ. ಹಾಗಾಗಿ ಆ ಖಾಲಿ ಒಂದು ಸ್ಪೇಸ್ ಇದೆಯಲ್ಲ, ಆ ಸ್ಪೇಸನ್ನು ಯತ್ನಾಳ್ ಅವರು ತುಂಬುತ್ತಾರೆ ಅನ್ನುವಂಥ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇತ್ತು. ಈಗ ಪ್ರಮೋದ್ ಮುತಾಲಿಕರ್ ಅಂತವರು ಹಿರಿಯರು ಇದ್ದಾರೆ, ಆದರೆ ಅವರು ಹೋರಾಟಗಾರರು, ಬಹಳ ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಂಥವರು. ರಾಜಕಾರಣದಲ್ಲಿ ಅವರು ಯತ್ನಾಳ್ರಷ್ಟು ಸಕ್ರಿಯವಾಗಿ ತಲುಪೋದಕ್ಕೆ ಸಾಧ್ಯ ಆಗಲಿಲ್ಲ. ಈಗ ಯತ್ನಾಳ್ ಅವರೇನಾದರೂ ಈ ಥರದ ಒಂದು ಪಕ್ಷವನ್ನು ಕಟ್ಟಿದರೆ ಅದಕ್ಕೆ ಸಾಕಷ್ಟು ಜನ ಸಾಥ್ ಕೊಡುವ ಸಾಧ್ಯತೆಗಳು ಬಹಳ ನಿಚ್ಚಳವಾಗಿ ಕಾಣ್ತಾ ಇದೆ. ಗೊತ್ತಿಲ್ಲ, ಸಂಘದ ಬೆಂಬಲವನ್ನು ಕೂಡ ಯತ್ನಾಳ್ ಅವರು ಕೋರಬಹುದು. ಸಂಘ ಯಾವತ್ತೂ ತಾನು ಯಾವುದೋ ಒಂದು ಪಕ್ಷಕ್ಕೆ ಸೀಮಿತ ಅಂತ ಹೇಳ್ಕೊಂಡಿದ್ದು ನನಗಂತೂ ಗೊತ್ತಿಲ್ಲ. ಅದು ಹಿಂದುತ್ವದ ವಿಚಾರ ಅಂತ ಬಂದಾಗ, ಹಿಂದೂಗಳ ಹಿತಾಸಕ್ತಿಯ ರಕ್ಷಣೆ ಅಂತ ಬಂದಾಗ ಯಾರ ಬೆಂಬಲವನ್ನು ಬೇಕಾದರೂ ಯತ್ನಾಳ್ ಅವರು ಕೋರಬಹುದು. ಈವನ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬೆಂಬಲವನ್ನು ಕೂಡ ಕೋರಬಹುದು, ಗೊತ್ತಿಲ್ಲ. ಸೊ ಈ ಎಲ್ಲ ರಾಜಕೀಯ ಸಮೀಕರಣಗಳಿಗೂ ಕೂಡ ಒಂದು ವೇದಿಕೆ ಸಿದ್ಧ ಆಗ್ತಾ ಇದೆ ಅಂತ ನನಗನ್ಸುತ್ತೆ. ಇದೆಲ್ಲವೂ ಶುರುವಾಗಿದ್ದು ನಾಗೇಂದ್ರ ಬಹಳ ಹಿಂದೆ. ಯಡಿಯೂರಪ್ಪ ವರ್ಸಸ್ ಸಿದ್ಧಾಂತ ಅಂತ ಯಾವಾಗ ಬಂತೋ, ಯಾವಾಗ ಒಬ್ಬ ಮಹಾನಾಯಕರನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಅಥವಾ ಆ ಮಹಾನಾಯಕರ ಹೊರತಾಗಿ ಆಲ್ಟರ್ನೇಟಿವ್ ಲೀಡರ್ಸ್ನ ಬೆಳೆಸೋಕ್ಕಾಗ್ತಿಲ್ಲ ಬಿಜೆಪಿಯಲ್ಲಿ ಅಂತ ಒಂದು ಮನೋಭಾವ ಬಂತೋ, ಆ ಒಂದು ಪ್ರಶ್ನೆ ಬಂತೋ, ಆವತ್ತಿಂದನೂ ಕೂಡ ಇದೊಂದು ಚಿಂತನೆ ನಡ್ಕೊಂಡು ಬರ್ತಾನೆ ಇದೆ ಬಿಜೆಪಿನಲ್ಲಿ ಅಥವಾ ಹಿಂದುತ್ವದ ಪಾಳಯದಲ್ಲಿ. ಸೊ ಆಲ್ಟರ್ನೇಟಿವ್ ಯಾರು, ನಾಯಕ ಯಾರು? ಈಗ ಉತ್ತರದಲ್ಲಿ ನೋಡೋದಾದ್ರೆ ಯೋಗಿ ಆದಿತ್ಯನಾಥ್ ಕಂಡು ಬರ್ತಾರೆ, ಹಿಮಂತ ಬಿಸ್ವ ಶರ್ಮಾ ಕಂಡು ಬರ್ತಾರೆ, ಅಥವಾ ಬಿಜೆಪಿ ಒಳಗಡೆನೆ ಸಾಕಷ್ಟು ಮಂದಿ ನಾಯಕರುಗಳು ಬಹಳ ಖಚಿತವಾದ ಸ್ಪಷ್ಟವಾದ ನಿಲುವಿರುವಂಥವ್ರು ಕಂಡು ಬರ್ತಾರೆ. ಅದೇ ದಕ್ಷಿಣ ಭಾರತಕ್ಕೆ ಬಂದಾಗ, ವಿಶೇಷವಾಗಿ ಕರ್ನಾಟಕದಲ್ಲಿ ಬಿಜೆಪಿಯ ಬೇಸ್ ಇದ್ದರೂ ಕೂಡ, ಹಿಂದುತ್ವದ ಬೇಸ್ ಇದ್ದರೂ ಕೂಡ ಅದಕ್ಕೆ ಸೂಕ್ತವಾದಂಥ ಒಬ್ಬ ನಾಯಕ ಕಂಡು ಬರ್ತಾ ಇಲ್ಲ ಅನ್ನೋ ಅಸಮಾಧಾನ ಸಾಕಷ್ಟು ವರ್ಷಗಳಿಂದ ಇರುವಂಥದ್ದು. ಬಹುಶಃ ಇದೆಲ್ಲವೂ ಕೂಡ ಆ ಟರ್ನ್ ತಗೊಳ್ಳೋ ಲಕ್ಷಣಗಳು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ನಾಗೇಂದ್ರ. ಓಕೆ, ಥ್ಯಾಂಕ್ ಯು ಶ್ರೀಲಕ್ಷ್ಮಿ ನಿಮ್ಮೆಲ್ಲ ಮಾಹಿತಿಗಾಗಿ. ಚಂದ್ರು ಕೂಡ ಒಂದಷ್ಟು ವಿಚಾರಗಳನ್ನು ಹೇಳ್ತಾ ಇದ್ರು, ಅವರನ್ನ ಮತ್ತೆ ಸಂಪರ್ಕ ಮಾಡ್ತೀನಿ. ವಿಜೇಂದ್ರಗೆ ರಾಜ್ಯ ಸರ್ಕಾರ ಹೆದರಿಸ್ತಾ ಇದೆ. BS ಯಡಿಯೂರಪ್ಪ ಅವರನ್ನ ಒಳಗೆ ಹಾಕೋದಾಗಿ ಬೆದರಿಕೆಯನ್ನ ರಾಜ್ಯ ಸರ್ಕಾರ ಹಾಕ್ತಾ ಇದೆ. ಬಿಜೆಪಿ ನೈತಿಕ ಅಧಿಪತನವಾಗುತ್ತೆ ರಾಜ್ಯದಲ್ಲಿ ಹೀಗೆ ಮುಂದುವರೆದ್ರೆ. ಹೈಕಮಾಂಡ್ ಕೂಡಲೇ ಎಚ್ಚೆತ್ಕೊಳ್ಬೇಕು ಅಂತೇಳಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಇಷ್ಟು ದಿನ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನೇರವಾಗಿ ವಾಗ್ದಾಳಿಯನ್ನು ನಡೆಸ್ತಾ ಇದ್ರು. ಅಪ್ಪ ಮಕ್ಕಳು ಅಂತೇಳಿ, ಅದು ಯಡಿಯೂರಪ್ಪ ಅವರು ಹಾಗೆ ವಿಜೇಂದ್ರ ಅವರ ವಿರುದ್ಧ. ಆದರೆ ಇವತ್ತು ಕೊಟ್ಟಂತ ಹೇಳಿಕೆ ಇದೆಯಲ್ಲ, ಇವತ್ತು ಕೊಟ್ಟಂತ ಹೇಳಿಕೆ, ರಾಜ್ಯ ಸರ್ಕಾರ ವಿಜೇಂದ್ರ ಅವರನ್ನ ಹೆದರ್ಸ್ಕೊಂಡು ಇಟ್ಕೊಂಡಿದ್ಯಾ? ಹಾಗಾದ್ರೆ ಯತ್ನಾಳ್ ಅವರು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಏನಂತ ಹೆದರ್ಸಿದ್ದಾರೆ ಅಂತ ಹೇಳಿದ್ದಾರೆ ಅಂದ್ರೆ, ಯಡಿಯೂರಪ್ಪ ಅವ್ರನ್ನ ಒಳಗೆ ಹಾಕ್ತೀವಿ ಅಂತೇಳಿ ವಿಜೇಂದ್ರ ಅವ್ರಿಗೆ ಬೆದರಿಸಿ ಇಟ್ಕೊಂಡಿದ್ದಾರೆ. ಹೀಗೆ ಮುಂದುವರೆದ್ರೆ ರಾಜ್ಯದಲ್ಲಿ ಬಿಜೆಪಿ ಪತನ ಆಗುತ್ತೆ, ಕೂಡಲೇ ಎಚ್ಚೆತ್ಕೊಳ್ಬೇಕು ಹೈಕಮಾಂಡ್ ಅಂತೇಳಿ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ನಿಜಕ್ಕೂ ಕೂಡ ಇದು ಶಾಕಿಂಗ್ ವಿಚಾರ. ರಾಜ್ಯ ರಾಜಕೀಯದಲ್ಲಿ ಅತಿ ದೊಡ್ಡ ಚರ್ಚೆಗೆ ಕಾರಣವಾಗ್ತಾ ಇರುವಂತಹ ವಿಚಾರ.